ಎರಡಿದಾವೆ ಕರಡಿ. ಇವತ್ತು ದೊಳಪ್ಪನ ಗುಡ್ಡ ಹೈಕಿಂಗ್ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಒಂದಷ್ಟು ಸೇಫ್ಟಿ ಮೆಜರ್ಸ್ ಬೇಕಾಗುತ್ತೆ ಅಲ್ಲಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ನಾವು ಕೇವ್ಸ್ ಅಲ್ಲೇ ಹೋಗೋದು. ಕೇವ್ ರೂಟ್ ಇದೆ, ಬ್ಯಾಕ್ ಸೈಡ್ ಇಂದ ಹೋಗ್ತಾ ಇದೀವಿ. ದೊಳಪ್ಪನ ಗುಡ್ಡ ಬ್ಯಾಕ್ ಸೈಡ್ ಇಂದ ಹೋಗ್ತಾ ಇದೀವಿ. ಕೇವ್ ರೂಟ್ ಸ್ಟಾರ್ಟ್ ಆದ್ಮೇಲೆ ಒಂದ್ ಕಡೆ ಮಾತ್ರ ಓಪನ್ ಸರ್ಫೇಸ್ ಸಿಗುತ್ತೆ ನಮಗೆ. ಅದ್ ಬಿಟ್ರೆ ಮತ್ತೆ ಟಾಪ್ ವರ್ಗು ಅಲ್ಲಿ ಓಪನ್ ಸರ್ಫೇಸ್ ಸಿಗೋದಿಲ್ಲ. ಎರಡಿದಾವೆ ಕರಡಿ. ಇಲ್ಲ ಬೊಂಬಡಿ ಬೊಂಬ. No. Bomba. We should say bomba. What it means? It's a signal. We are going in the cave. No. ಬೊಂಬಡಿ ಬೊಂಬ. ಇದು ಧವಳೇಶ್ವರ ಅಂತ ಹೇಳ್ಬಿಟ್ಟು ಕೇವ್ ಟೆಂಪಲ್ ಇದು. ಒಳಗಡೆ ಹೋಗ್ತೀವಿ. ಬಟ್ ಲಾಕ್ಡೌನ್ ಟೈಮಲ್ಲಿ, ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಇಲ್ಲೊಂದಷ್ಟು ಜನ ಏನೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಅಡ್ಡಾಕ್ಬಿಟ್ಟು ಒಳಗಡೆ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ಈಶ್ವರಲಿಂಗ. ಅದನ್ನ ಹೊಡೆದಾಕ್ಬಿಟ್ಟಿದ್ದಾರೆ. ಭಗ್ನ ಆಗಿದೆ, ಬಟ್ ಸಿಗುತ್ತೆ, ನೋಡ್ಲಿಕ್ಕೆ ಸಿಗುತ್ತೆ. ಒಂದು 50 ಮೀಟರ್ಸ್ ಒಳಗಡೆ ಹೋಗ್ಬಿಟ್ಟು ಮತ್ತೆ ಆಚೆ ವಾಪಸ್ ಇದೇ ರೂಟಲ್ಲೇ ವಾಪಸ್ ಬರ್ಬೇಕು. ಕಾಲನ್ನ ಸ್ವಲ್ಪ ಎತ್ತಿಡ್ತಾ ಹೋಗಿ, ಎಳಿತಾ ಹೋಗ್ಬೇಡಿ. ಎಳಿತಾ ಹೋದ್ರೆ ಹಿಂದ್ಗಡೆ ಇರೋರು ಹೋಗಕ್ಕೆ ಆಗೋದಿಲ್ಲ ಒಳಗಡೆ, ಅಷ್ಟಾಗುತ್ತೆ. ಓಕೆ, ಈ ಕೇವ್ ಟೆಂಪಲ್ ಇಲ್ಲೆಲ್ಲ ಹೆಂಗ್ ಹುಡ್ಕೊಂತು ಅಂತಂದ್ರೆ, ಮುಂಚೆ ರಾಜ ಮಹಾರಾಜರ ಕಾಲದಲ್ಲಿ ಅಥವಾ ಅದಕ್ಕಿಂತ ಆದಿಪುರುಷರು ಅಂತ ಏನ್ ಬರ್ತಿದ್ರು ಅವ್ರ ಕಾಲದಲ್ಲಿ ಚಿತ್ರದುರ್ಗ ಇದ್ದಿದ್ದೇನೆ ಈ ಭಾಗದಿಂದ. ಚಂದ್ರೋಳಿ ಕೆರೆಯಿಂದ ಮೇಲ್ಗಡೆಗೆನೆ ಚಿತ್ರದುರ್ಗ ಇದ್ದಿದ್ದು. ಇದೊಂದು ಪುಟ್ಟು ವಿಲೇಜ್ ಇರ್ಬೋದು, ಗೊತ್ತಿಲ್ಲ. ಬಟ್ ಯಾರು ಇಲ್ಲಿವರೆಗೂ ಅದನ್ನ ಮತ್ತೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗಿಲ್ಲ. ಬಟ್ ಇಲ್ಲಿಂದ ಹಿಂದ್ಗಡೆಗೆ ಹೋದ್ರೆ ಸಾಕಷ್ಟು ನಮಗೆ ಪ್ಲೇಸ್ಗಳು ಸಿಗ್ತದೆ, ಕುರುಗಳು ಸಿಗ್ತದೆ, ಮನೆಗಳು ಇರುವಂತ ಕುರುಗಳು ಸಿಗ್ತದೆ, ಈ ತರದ ಕೇವ್ ಟೆಂಪಲ್ ಸಿಗ್ತದೆ, ಮತ್ತೆ ವಾಟರ್ ಸ್ಟ್ರೀಮ್ಸ್ ಗಳು ಸಿಗ್ತದೆ. ಎಲ್ಲೆಲ್ಲಿ ವಾಟರ್ ಸ್ಟ್ರೀಮ್ಸ್ ಸಿಗ್ತಾವ ಅದ್ರ ಪಕ್ಕ ಅವರು ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಬಂದ್ಬಿಟ್ಟು ದೇವಸ್ಥಾನ ಮಾಡ್ಲಿಕ್ಕೆ ಅವ್ರಿಗೆ ಏನಾದ್ರು ಇದಾಗಿತ್ತ? ಬಟ್ ಇಲ್ಲೆಲ್ಲ ಟೆಂಪಲ್ಸ್ ಇದೆ ಅಂತಂದ್ರೆ ಇಲ್ಲಿ ಸ್ಟೇ ಮಾಡಿದ್ದಾರೆ. ಸುತ್ತಮುತ್ತ ಇಲ್ಲೆಲ್ಲೋ ಅವರು ಇಲ್ಲೊಂದು ಊರಿತ್ತು, ಹಾಳಾಗಿದೆ, ಮತ್ತೆ ಮುಂದೆ ಹೋಗ್ಬಿಟ್ಟು ಜಾಯ್ನ್ ಆಗಿದ್ದಾರೆ ಅವರು ಅಷ್ಟೇ. ಹೊರಗಡೆ ಹೋಗ್ಬಿಟ್ಟು ಹೊರಗಡೆ ಈ ಕಡೆ ಬಂದ್ಬಿಡಿ ಬ್ರೋ. ಇಲ್ಲೇ ಇದೆ ಅಲ್ಲಿ ಒಂದ್ಸತಿ ಲೈಟ್ ತೋರಿಸಿ. ಇಲ್ಲಿ ಒಂದು ಪೀಠ ಇತ್ತು ಮೇಲ್ಗಡೆ ಈ ಜಾಗದಲ್ಲಿ. ಪೀಠ ಇತ್ತು, ಅದೇ ಅಲ್ಲ ಕೋವಿಡ್ ಲಾಕ್ ಟೈಮಲ್ಲಿ ಹೊರದಾಕಿದ್ರು. ಈ ಪೀಠ ಇತ್ತು, ಈ ಪೂರ್ತಿ ಸೆಟ್ಟು ಪೀಠದ ಮೇಲ್ಗಡೆ ಇತ್ತು. ಮುಂದೆ ಒಂದು ಬಸವ ಇತ್ತು, ಚೆನ್ನಾಗಿತ್ತು. ಅಲ್ಲಿ ದೊಳಕೊಂಡ್ಬಿಟ್ಟ ಮೇಲ್ಗಡೆನೂ ಹೊಡೆದಾಕಿದ್ದಾರೆ ನಾವು. ಯಾವ್ದಿಲ್ಲ ಈಗ ಒಳಗಡೆ ಅವೆಲ್ಲ ಪೀಸ್ ಒಳಗಡೆ ಇತ್ತು. ಏನ್ ಜನ ನೋಡಿದಿರಿ ಅಲ್ಲ, ಇನ್ ಸ್ವಲ್ಪ ಬೇಕಾದ್ರೆ ವೈಟ್ ಮಾಡಿ, ನೋಡಿ, ಎಂಜಾಯ್ ಮಾಡಿ. ಓಕೆ, ಹಿಂಗಿರ್ತಾ ಇದ್ರು ಆಗಿನ ಜನ.